ಬದುಕನ್ನು ಕಲಿಸದ ಶಿಕ್ಷಣವೇ ಎಂಬುದು ಪ್ರಶ್ನೆಯಾಗಿದೆ. ಇಂದಿನ ಶಿಕ್ಷಣ ಕೇವಲ ಜ್ಞಾನವನ್ನು ನೀಡುತ್ತಿದೆ, ಬದುಕನ್ನು ಕಲಿಸುತ್ತಿಲ್ಲ ಎಂದು ಶಿರಾಲಿ ಜನತಾ ವಿದ್ಯಾಲಯದ ಪ್ರಾಂಶುಪಾಲ ಗೋಪಾಲ್ ಶಂಕರ್ ಹೆಗಡೆ ಅಭಿಪ್ರಾಯಪಟ್ಟಿದ್ದಾರೆ. ಭಟ್ಕಳ ತಾಲೂಕಿನ ಜಾಲಿ ಶ್ರೀ ವೆಂಕಟೇಶ್ವರ ನಾಮಧಾರಿ ವಿದ್ಯಾವರ್ಧಕ ಸಭಾಭವನದಲ್ಲಿ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಭಟ್ಕಳ ಹಮ್ಮಿಕೊಂಡಿದ್ದ 2024-25ನೇ ಸಾಲಿನ ಕಾಲೇಜು ವಾರ್ಷಿಕೋತ್ಸವ ಮತ್ತು ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಂದಿನ ಶಿಕ್ಷಣ ಪದ್ಧತಿ ಮಾನವೀಯತೆಯನ್ನು ಕಲಿಸುತ್ತಿಲ್ಲ. ಪುಸ್ತಕದ ಬದನೆಕಾಯಿಯಿಂದ ಅಡಿಗೆ ಮಾಡಲು ಬರುವುದಿಲ್ಲ. ಬದುಕಿನಲ್ಲಿ ಶಿಕ್ಷಣದ ಉಪಯೋಗವನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಚಿಂತಿಸಬೇಕಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿಯು ರಾಜಕೀಯ ಮೇಲಾಟದಿಂದ ನಮ್ಮಿಂದ ದೂರವಾಗಿದೆ. ಆಗಿನ ಕಾಲದಲ್ಲಿ ಲಾರ್ಡ್ ಮೆಕಾಲೆ ಎಜುಕೇಷನ್ ಸಿಸ್ಟಮನ್ನು ಗುಮಾಸ್ತ ಹುದ್ದೆಗೆ ಜನರನ್ನು ಸಜ್ಜುಗೊಳಿಸಲು ತಂದಿದ್ದಾಗಿತ್ತು. ಆದರೆ ಅದೇ ಶಿಕ್ಷಣ ಪದ್ಧತಿಯನ್ನು ನಾವು ಇಂದಿಗೂ ಮುಂದುವರಿಸಿಕೊಂಡು ಬಂದಿದ್ದೇವೆ. ಸಾಮಾನ್ಯ ಜ್ಞಾನವನ್ನು ಹೆಚ್ಚು ಗಳಿಸಿಕೊಂಡಾಗ ಶಿಕ್ಷಣ ಸಾರ್ಥಕತೆಯನ್ನು ಕಾಣುತ್ತದೆ. ವಿದ್ಯಾಲಯವನ್ನು ಬಿಟ್ಟು ಹೋಗುವ ಕ್ಷಣ ಸಂತಸದ ಕ್ಷಣವಲ್ಲ, ಇದೊಂದು ಧಾವಂತದ ಕ್ಷಣವಾಗಿದೆ. ಇಲ್ಲಿಯವರೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಮತ್ತೊಬ್ಬರ ಮೇಲೆ ಅವಲಂಬಿತವಾಗಿರುವ ವಿದ್ಯಾರ್ಥಿಗಳು ಈಗಿನಿಂದ ತಮ್ಮ ಸ್ವಂತ ಪರಿಶ್ರಮದಲ್ಲಿ ಜೀವನವನ್ನು ರೂಪಿಸಿಕೊಳ್ಳಬೇಕಾಗುತ್ತದೆ. ವಿದ್ಯಾರ್ಥಿ ಜೀವನದಿಂದ ಆಚೆ ಬಂದಾಗ ಜೀವನದ ನೈಜ ಮುಖದ ಅನಾವರಣ ಆಗುತ್ತದೆ ಎಂದರು. BA, BSc, BCom, ಎಂಜಿನಿಯರಿಂಗ್ ಯಾವ ಡಿಗ್ರಿಗಳು ಕೂಡ ಬದುಕನ್ನು ಕೊಡ್ತಾ ಇಲ್ಲ, ಕೇವಲ ಜ್ಞಾನವನ್ನು ವರ್ಗಾಯಿಸ್ತಾ ಇದ್ದಾರೆ. ಶಿಕ್ಷಣ ಅನ್ನೋದು ಜ್ಞಾನ ಅಲ್ಲ. ಅಕ್ಷರ ಅನ್ನೋದು ಕೇವಲ ಸುಶಿಕ್ಷಿತತೆಯ 100ರಲ್ಲಿ 1 ಭಾಗ. ಶಿಕ್ಷಣ ಅನ್ನೋದು ಈ ಅಕ್ಷರಾಭ್ಯಾಸ ಇದೆಯಲ್ಲ, ಅದು 100ರ 1 ಭಾಗ. ಅದರ ಆಚೆ ಮಾನವೀಯತೆ, ಮನುಷ್ಯತ್ವ, ಹೊಂದಾಣಿಕೆ ಮಾಡಿಕೊಂಡು ನಡೆಯೋದು ಇವೆಲ್ಲವೂ ಒಳಗೊಳ್ಳುತ್ತದೆ. ಕುಮಾರಿ ರೂಪಾ ಪ್ರಾರ್ಥಿಸಿದರು. ಶಿಕ್ಷಕರಾದ ಅಣ್ಣಪ್ಪ ನಾಯ್ಕ್ ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ನಾಗೇಶ್ ಶೆಟ್ಟಿ, ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ರಮೇಶ್ ಗೊಂಡ, ಸದಸ್ಯರಾದ ಸೋಮಯ್ಯ ಗೊಂಡ, ರಮೇಶ್ ಮಾದೇವ್ ನಾಯ್ಕ್, ಮಂಜಪ್ಪ ಮಾದೇವ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಅನು ನಾಯ್ಕ್, ಹೊನ್ನವರ.